ನಮ್ಮ ದೇಶದಲ್ಲಿ ಇತಿಹಾಸ ಪುಸ್ತಕಗಳಲ್ಲಿ ಯಾವುದು ಇಲ್ಲವೋ ಅದನ್ನು ಹೇಳ್ತಾರೆ, ಯಾವುದು ಅಲ್ಲವೋ ಅದನ್ನು ಹೇಳ್ತಾರೆ, ಯಾವುದು ಇದೆಯೋ ಅದನ್ನು ಕೈಬಿಟ್ಟಿದ್ದಾರೆ. ಯುದ್ಧಕ್ಕೆ ಬಂದವರು ನಿಮ್ಮನ್ನು ಹೊಡಿತಾರೆ, ಬಡಿತಾರೆ, ನಿಮ್ಮ ಹೊಲಗಳನ್ನೆಲ್ಲ ನಾಶ ಮಾಡ್ತಾರೆ, ನಿಮ್ಮ ಜನನ ಕೊಲ್ತಾರೆ, ಹೆಂಗಸರು ಮಕ್ಕಳನ್ನು ಎಳ್ಕೊಂಡು ಹೋಗ್ತಾರೆ, ಗುಲಾಮ್ಗಿರಿ ಮಾಡಿಸ್ತಾರೆ. ಈ ಥರದ್ದೆಲ್ಲ ತುಂಬ ನಡೀತಾ ಇತ್ತು ನೋಡಿ. ಈ ಪಾರಿ ಹಿಂದೂ ಕುಶ್ ಪರ್ವತ ಇದೆಯಲ್ಲ, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಕನ್ಯಾಕುಮಾರಿವರೆಗೆ ಇರೋವಂಥದ್ದು ಭಾರತ. ಬೇರೆ ದೇಶಗಳನ್ನೆಲ್ಲ ಗೆದ್ದು ತಾನು ಜಗಜ್ಜೇತ ಅಂತ ಅನ್ನಿಸ್ಕೋಬೇಕು ಅಂತ ಇರೋ ಅಂಥವನು ಯಾರು ಕೂಡ ಸೇನಾ ವಿಚಾರದಲ್ಲಿ, ರಾಜ್ಯದ ವಿಚಾರದಲ್ಲಿ ಕ್ಷಾತ್ರ ವೃತ್ತಿಯನ್ನು ಬಿಟ್ಟವರಲ್ಲ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಯಾತಕ್ಕೋಸ್ಕರ ಉಳೀತು ಈ ದೇಶ ಅನ್ನೋದನ್ನು ಸ್ಪಷ್ಟವಾಗಿ ನಿರ್ದೇಶನ ಮಾಡಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಅದನ್ನು ಹೇಳಲೇಬೇಕು. ಇಲ್ಲದೇ ಇದ್ದರೆ ಈ ಇತಿಹಾಸ ಪೂರ್ತಿ ಮರೆಯಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಈ ಚಿನ್ನದ ಯುಗಗಳು ಅಂತ ಹೇಳ್ತಾರೆ. ಈಗ ಚಿನ್ನದ ಯುಗ ಅಂತ ಹೇಳಿದ್ರೆ ಏನು? ನಾವು ಸಾಮಾನ್ಯ ಚಿನ್ನ ಅಂದರೆ ತುಂಬ ಚಿನ್ನ ಸಮೃದ್ಧ ಯುಗ ಅನ್ನುವ ಸಮೃದ್ಧ, ಶ್ರೇಷ್ಠ, ಉತ್ತಮವಾಗಿರುವಂಥದ್ದು, ಶತ್ರುಗಳನ್ನು ಸದೆಬಡಿದಂತಹ ಕಾಲ ಅದು. ಈಗ ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಹಿಂದಿನ ಕಾಲದಲ್ಲಿ ಯಾವಾಗಲೂ ಕೂಡ ದೇಶದ ಮೇಲೆ ದಂಡೆತ್ತಿ ಬರುವಂತಹ ಜನ ಇದ್ದೇ ಇದ್ದರು. ಈಗ ನೀವು ನಿಮ್ಮ ರೇಖೆಗಳೇನಿದೆ, ಸೀಮಾ ರೇಖೆಗಳನ್ನು, ಸೀಮೆಗಳನ್ನು ನೀವು ರಕ್ಷಿಸ್ಕೊಳ್ದೇ ಇದ್ದರೆ ಅವಾಗ ಏನಾಗುತ್ತೆ? ಯುದ್ಧಕ್ಕೆ ಬಂದವರು ನಿಮ್ಮನ್ನು ಹೊಡಿತಾರೆ, ಬಡಿತಾರೆ, ನಿಮ್ಮ ಹೊಲಗಳನ್ನೆಲ್ಲ ನಾಶ ಮಾಡ್ತಾರೆ, ನಿಮ್ಮ ಜನನ ಕೊಲ್ತಾರೆ, ಹೆಂಗಸರು ಮಕ್ಕಳನ್ನು ಎಳ್ಕೊಂಡು ಹೋಗ್ತಾರೆ, ಗುಲಾಮ್ಗಿರಿ ಮಾಡಿಸ್ತಾರೆ. ಈ ಥರದ್ದೆಲ್ಲ ತುಂಬ ನಡೀತಾ ಇತ್ತು. ಹಾಗಾಗಿ ಏನಾಗಬೇಕಾಗಿತ್ತು? ರಾಜ ಅಂತಿರೋನು, ರಕ್ಷಣೆ ಮಾಡೋದಕ್ಕೆ ಅಂತ ನಿಂತಿರೋನು, ಅವನು ಪರಮ ವೀರನಾಗಿರಬೇಕು, ಸೇನಾ ಸನ್ನದ್ಧತೆಯನ್ನು ಮಾಡಿಕೊಂಡಿರಬೇಕು. ಹಾಗೆ ಮಾಡಿಕೊಂಡಿದ್ದು ಯಾರ್ಯಾರು ಏರಿ ಬರ್ತಾರೋ ಅವರನ್ನು ಮುಗಿಸಿದ್ರೆ ಮಾತ್ರ ಒಳಗಡೆ ಒಂದು ಶಾಂತಿ, ಸುಭಿಕ್ಷತೆ, ಒಂದು ಜ್ಞಾನ, ವಿಜ್ಞಾನ, ಕಲೆ, ತತ್ವ ಇದನ್ನೆಲ್ಲ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಇಲ್ಲದಿದ್ದರೆ ಏನಾಗುತ್ತೆ? ಚಾಣಕ್ಯ ನೀತಿ ಇದು ಒಂದು ಮಾತಿದೆ, ಶಸ್ತ್ರೇಣ ರಕ್ಷಿತೆ ಶಾಸ್ತ್ರೇ ರಾಷ್ಟ್ರೇ ಶಾಸ್ತ್ರ ಚರ್ಚಾ ಪ್ರವರ್ತತೆ ಅಂತ. ಅಂದರೆ ಶಸ್ತ್ರ ಹಿಡಿದು ರಾಷ್ಟ್ರವನ್ನು ರಕ್ಷಿಸ್ಕೊಂಡಿದ್ದೆ ಆದರೆ ಅದರ ಸೀಮೆಗಳನ್ನು ಒಳಗಿರೋ ಅಂಥವರು ಶಾಸ್ತ್ರ ಚರ್ಚೆಯನ್ನು ಮಾಡಬಹುದು. ನೀವು ಕಲೆ, ವಿದ್ಯೆ, ಇವಾಗ ಇಂಥ ಕೆಲಸಗಳನ್ನೆಲ್ಲ ಅಲ್ಲಿ ಎಲ್ಲೋ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ ಅಂತ ನಮ್ಮ ಕಿವಿಗೆ ಬಿದ್ದರೆ ಎದ್ದು ಓಡೋಗ್ತೀವಿ ನಾವು. ಸೇಮ್ ಥಿಂಗ್ ಅಪ್ಲೈಸ್ ಟು ದಿ ಎಂಟೈರ್ ಕಂಟ್ರಿ. ಅದೇ ರೀತಿಯಾಗಿ ಹಾಗೆ ಈ ಮಾತನ್ನು ಇದನ್ನು ಇಟ್ಕೊಂಡು ಅವ್ರು ಹೇಳ್ತಾರೆ, ಚಿನ್ನದ ಅಂದರೆ ಹಾಗೆ ಚಿನ್ನದ ಯುಗ ಅಂತ ಗುರುತಿಸಬಹುದಂಥದ್ದು ಬೇಕಾದಷ್ಟಿದೆ. ಈಗ ನಮ್ಮ ದೇಶದಲ್ಲಿ ಈಗ ವೈದಿಕ ಯುಗ ಇದೆ, ಆಮೇಲೆ ಈಗ ನಮ್ಮ ಕರ್ನಾಟಕ ಸಾಹಿತ್ಯದಲ್ಲೇ ನಾವು ಇದನ್ನು ಗುರುತಿಸ್ತೀವಲ್ಲ, ವಚನ ಯುಗ, ದಾಸ ಸಾಹಿತ್ಯ ಯುಗ ಅಂತ. ಅಂದರೆ ಶ್ರೇಷ್ಠ ಸಾಹಿತ್ಯ ದೃಷ್ಟಿಯಿಂದ, ಸಂಗೀತದ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ತುಂಬ ತುಂಬ ಉತ್ತಮವಾದಂತಹ ಸಿದ್ಧಿಗಳನ್ನು ಪಡೆದಂತಹ ಕಾಲ ತುಂಬ ಇದೆ. ಆದರೆ ಅದೆಲ್ಲವನ್ನು ಕೂಡ ನಾವು ಉತ್ತಮ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ನಾನು ಚಿನ್ನದ ಯುಗ ಅಂತ ಯಾವುದನ್ನು ಗ್ರಹಿಸ್ತೀನಿ ಅಂತ ಹೇಳಿದ್ರೆ, ಯಾವ ಕಾಲದಲ್ಲಿ ನಮ್ಮ ಜನ ದಂಡೆತ್ತಿ ಬಂದಂತಹ ಈ ಶತ್ರುಗಳನ್ನು, ದುಷ್ಟರನ್ನು ಸದೆಬಡಿದು ದೇಶಕ್ಕೆ ಶಾಂತಿ, ಸುಭಿಕ್ಷೆಯನ್ನು ಉಂಟು ಮಾಡಿದ್ರೋ ಅಂಥ ಕಾಲವನ್ನು ನಾನು ಈ ಚಿನ್ನದ ಯುಗ ಅಂತ ಕರಿತೀನಿ ಅಂತ ಒಂದು ಸ್ಪಷ್ಟವಾದಂತಹ ಲಕ್ಷಣವನ್ನು ಕೊಟ್ಟುಕೊಳ್ತಾರೆ. ಬರೆಯೋ ಅಂಥವರು, ಸರಿಯಾಗಿ ಬರೆಯೋ ಅಂಥವ್ರು ಅದಕ್ಕೊಂದು ನಿರ್ದೇಶನ ಕೊಡಬೇಕು, ಒಂದು ಡೆಫಿನೇಷನ್ ಕೊಡಬೇಕು. ಇಲ್ಲದೇ ಇದ್ರೆ ಚಿನ್ನದ ಅಂತ ಯಾಕೆ ಹೇಳ್ತೀರಾ ಅಂತ ಕೇಳಬಹುದು. ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾರೆ. ಈಗ ಮೊದಲನೇದಾಗಿ ಅವರು ಭಾರತೀಯ ಇತಿಹಾಸದ 6 ಚಿನ್ನದ ಯುಗಗಳ ಪುಸ್ತಕದಲ್ಲಿ ಮೊದಲನೇದಾಗಿ ತಗೊಳ್ಳೋದು ಯಾವುದು ಅಂತ ಹೇಳಿದ್ರೆ ಚಾಣಕ್ಯ ಚಂದ್ರಗುಪ್ತ ಇದೆ. ಚಾಣಕ್ಯ ಚಂದ್ರಗುಪ್ತರ ಯುಗವೇ ಮೊದಲನೇದು ಇದೆ ಅಂತ ಆಗಲೇ ಹೇಳಿದೆ. ಯಾತಕ್ಕೆ ಅಂದರೆ ಅಲೆಕ್ಸಾಂಡರ್ ಬಂದಂತಹ ಕಾಲ ಅದು ಅಂತ. ಈಗ ನೋಡಿ, ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಸಾಮಾನ್ಯವಾಗಿ ಭಾರತೀಯರು ಸೋತಿದ್ದನ್ನೇ ಹೇಳ್ತಾರೆ, ಅಲೆಕ್ಸಾಂಡರಿಂದ ಹಿಡಿದು. ಈಗ ಇವರು ತಗೊಂಡಿರೋದು ಕಟ್ ಆಫ್ ಪಾಯಿಂಟ್ ಎಲ್ಲಿಂದ ಅಂತ ಹೇಳಿದ್ರೆ, ಅಲೆಕ್ಸಾಂಡರು ಭಾರತದ ಮೇಲೆ ದಾಳಿ ಮಾಡಿದ ಕಾಲದಿಂದ ಅಲ್ಲಿಂದ ತಗೊಂಡಿದ್ದಾರೆ. ಇಲ್ಲಿ ಯಾತಕ್ಕೆ ಇದನ್ನು ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಈಗ ನೋಡಿ, ನಮ್ಮ ದೇಶದಲ್ಲಿ ಇತಿಹಾಸ ಪುಸ್ತಕಗಳಲ್ಲಿ ಯಾವುದು ಇಲ್ಲವೋ ಅದನ್ನು ಹೇಳ್ತಾರೆ, ಯಾವುದು ಅಲ್ಲವೋ ಅದನ್ನು ಹೇಳ್ತಾರೆ, ಯಾವುದು ಇದೆಯೋ ಅದನ್ನು ಕೈಬಿಟ್ಟಿದ್ದಾರೆ. ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ಇತ್ತೀಚೆಗೆ ನಮ್ಮ ಸಂಜೀವ್ ಸನ್ಯಾಲ್ ಅಂತ ಒಬ್ಬರು ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಏನಂದರೆ,
ಈಗ ಈ ನಮ್ಮ ಇವರಿದ್ದಾರಲ್ಲ, ಕೇರಳದಲ್ಲಿ 18ನೇ ಶತಮಾನದ ಅರ್ಲಿ ಪೀರಿಯಡಲ್ಲಿ ಈ ಡಚ್ಚರು ಬಂದರು. ಡಚ್ಚರು ಆ ಕಾಲಕ್ಕೆ 18ನೇ ಶತಮಾನಕ್ಕೆ ಅವರು ಇಡೀ ಪ್ರಪಂಚವನ್ನೆಲ್ಲ ಆಕ್ರಮಿಸ್ಕೊಳ್ಳುವಂತಹ ಮರೀನ್ ಪವರ್, ಅಂದರೆ ನೌಕಾ ಬಲ ಇದ್ದಂಥವರು. ಇಂಡೋನೇಷ್ಯಾ, ಈ ಕಡೆ ಆಗ್ನೇಯ ಏಷ್ಯಾವನ್ನೆಲ್ಲ ತಮ್ಮ ವಶಕ್ಕೆ ತಗೊಂಡಿದ್ದರು. ಅದರ ಜೊತೆಗೆ ಭಾರತವನ್ನು ಕೂಡ ಒಳಗಾಕೋಬೇಕು ಅಂತ ಹೇಳ್ಬಿಟ್ಟು ನೇರ ಅಲ್ಲಿಗೆ ಬಂದರು. ಎಲ್ಲಿಗೆ ಅಂದರೆ ಕೇರಳಕ್ಕೆ. ಕೇರಳದ ಒಬ್ಬ ರಾಜ ಟ್ರಾವಂಕೂರ್ ಅನ್ನೋದು ಒಂದು ಸಣ್ಣ ಸಂಸ್ಥಾನ, ಪ್ರಿನ್ಸಿಪಾಲಿಟಿ ಅಂತ ಹೇಳ್ತಾರಲ್ಲ, ಅವನು ನಾವು ಯಾರಾದರೂ ಕೇಳಿದ್ದೀವ ಇದನ್ನು, ಮಾರ್ತಾಂಡ ವರ್ಮ ಅಂತ ಕೇಳಿರ್ಬೋದು. ಆದರೆ ಆ ಮಾರ್ತಾಂಡ ವರ್ಮ ಒಬ್ಬ ಸಣ್ಣ ಸಂಸ್ಥಾನದ ಟ್ರಾವಂಕೂರ್ ಸಂಸ್ಥಾನದ ರಾಜ. ಅವನು ಎಷ್ಟು ಪರಾಕ್ರಮದಿಂದ ಅವನು ಯುದ್ಧ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಹತ್ರ ಎಂಥ ಒಂದು ನೌಕಾಶಕ್ತಿ ಇರುತ್ತೆ ಅಂದರೆ, ಪ್ರಪಂಚವನ್ನೆಲ್ಲ ಗೆದ್ಕೊಂಡು ಬಂದಿದ್ದೀವಿ, ಇವ್ರು ಮಾತೆತ್ತಿದ್ರೆ ಜಗಜ್ಜೇತ ಅಂತ ಅವರವರೇ ಹೇಳ್ಕೊಂಡ್ಬಿಡ್ತಾರೆ. ಆ ಜಗಜ್ಜೇತ್ರಗಳನ್ನೆಲ್ಲ ನೆಲಕ್ಕೆ ಹಾಕಿ ಅಪ್ಪಳಿಸ್ಬಿಟ್ಟ. ಅವರು ಸೋತು ಹೋಗಿ ಅವರು ಅಲ್ಲಿಂದ ಕಾಲ್ಕಿತ್ತರು, ಮತ್ತೆ ಬರಲಿಲ್ಲ ಈ ಕಡೆಗೆ. ಅದು ಯಾವುದು ಅಂತ ಹೇಳಿದ್ರೆ ಟ್ರಾವಂಕೂರ್ನ ಒಂದು ಸಣ್ಣ ಸಂಸ್ಥಾನ, ಅದು ಕೋಲಾಚಲ ಅನ್ನೋ ಕಡೆಯಲ್ಲಿ ಈ ಯುದ್ಧ ನಡೆಯುತ್ತೆ. ಡಚ್ಚರನ್ನೆಲ್ಲ ಪೂರ್ತಿ ಸೋಲಿಸ್ತಾರೆ. ಇದನ್ನು ಯಾರಾದರೂ ಭಾರತೀಯ ಇತಿಹಾಸವನ್ನು ಹೇಳೋರು ಹೇಳ್ತಾರೆ, ಬೇರೆ ದೇಶದಲ್ಲಿ ಇಂಥದ್ದು ಆಗಿದ್ದಿದ್ದೆ ಆದರೆ ಇವಾಗ ಅಲೆಕ್ಸಾಂಡರ್ನ ಅವ್ರು ಏನು ಹೇಳ್ತಾರೆ, ಇಡೀ ಯುರೋಪ್ನವರು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತಾರೆ. ವಿ ಡೋಂಟ್ ಈವನ್ ಸ್ಪೆಲ್ ಔಟ್ ದಿ ನೇಮ್ ಆಫ್ ಮಾರ್ತಾಂಡ ವರ್ಮ ದಿ ಗ್ರೇಟ್, ಹೇಳೋದೇ ಇಲ್ಲ. ಮಾರ್ತಾಂಡ ವರ್ಮನಿಗೆ ಎಷ್ಟು ಇಡಬೇಕಾಗಿತ್ತು ನಾವು ಪ್ರತಿಮೆಗಳನ್ನು, ಒಂದು ಇಲ್ಲ. ಅದೆಲ್ಲ ಕೇರಳ ಬಿಡಿ ಇವತ್ತಿಗೆ ಏನಾಗಿದೆ ಅಂತ, ದೇಶದ ಒಳಗಿದ್ದು ಹೊರಗಿದೆ. ಅವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ, ಆ ಕಾಲಡಿಯಲ್ಲಿ ಶಂಕರಾಚಾರ್ಯ ಯೂನಿವರ್ಸಿಟಿ ಅಂತ ಒಂದಿದೆ, ಶಂಕರಾಚಾರ್ಯರ ಹೆಸರಲ್ಲಿ ಮಾಡಿದ್ದು ಯಾವುದೋ ಕಾಲದಲ್ಲಿ. ಈಗ ಅಲ್ಲಿ ಬೀಫ್ ಫೆಸ್ಟಿವಲ್ ಮಾಡ್ತಾರೆ. ಯಾವುದಾದ್ರೂ ಈ ರಾಷ್ಟ್ರೀಯವಾದಂತಹ ಉತ್ಸವಗಳು, ಇದು ರಾಮ ಅದು ನಡೀತಲ್ಲ ಮೊನ್ನೆ ಪ್ರಾಣ ಪ್ರತಿಷ್ಠೆ, ಅಂಥ ಸಮಯಗಳಲ್ಲಿ ಆರಿಸ್ಕೊಂಡು ಬೀಫ್ ಫೆಸ್ಟಿವಲ್ ಮಾಡ್ತಾರೆ. ಇದು ಅವರ ಬುದ್ಧಿ ಆಗಿದೆ. ಅದು ಯಾವ ರೀತಿ ತಿರುಚಿ ಹೋಗಿದೆ ಅಂತ ಹೇಳಿದ್ರೆ, ಇತಿಹಾಸ ತಿರುಚೋದ್ರಲ್ಲಿ ಇವ್ರ ಮನಸ್ಸುಗಳೇ ತಿರುಚೋಗಿದೆ, ಇವ್ರ ಕಾಲವೇ ತಿರುಚೋಗಿದೆ, ಇವರೇ ತಿರ್ಚ್ಕೊಂಡ್ಬಿಟ್ಟಿದ್ದಾರೆ. ಒಟ್ಟು ದೇಶವನ್ನು ನಾಶ ಮಾಡೋದಕ್ಕೆ ಏನು ಬೇಕೋ ಎಲ್ಲ ಮಾಡ್ತಾಯಿದ್ದಾರೆ. ಅದು ಇರಲಿ. ಮಾರ್ತಾಂಡ ವರ್ಮಂದು ಅದು ತುಂಬ ಚೆನ್ನಾಗಿದೆ, ಅದು ಅವರು ಹೇಳ್ತಾರೆ, ತಿಳ್ಕೊಬೋದು. ಈಗ ನಮ್ಮಲ್ಲೇ ತಗೊಳ್ಳಿ, ಹಬ್ಬಕ್ಕನ ಯಾರಾದರೂ ಉತ್ತರದಲ್ಲಿ ಇತಿಹಾಸವನ್ನು ಹೇಳುವಾಗ ಯಾರಾದರೂ ಹೇಳ್ತಾರಾ? ಪೋರ್ಚುಗೀಸರನ್ನು ಹೆಂಗೆ ಬಗ್ಗಿಬಿಡಿದ್ಲು ಇತ್ತೀಚೆಗೆಲ್ಲ ಹೇಳ್ತಾ ಇದ್ದಾರೆ. ಆಕೆ ನೋಡಿ ಅಲ್ಲಿ ಏನು ಸಿಗುತ್ತೋ, ಅವರು ಗುಂಡು ತೋಪುಗಳನ್ನೆಲ್ಲ ಇಟ್ಕೊಂಡು ಬಂದವರು. ಈಕೆ ಏನು ಮಾಡಿದ್ಲು, ಈ ತೆಂಗಿನ ಚಿಪ್ಪುಗಳಿರುತ್ತಲ್ಲ ಅದರಲ್ಲಿ ಕೊರೆದುಬಿಟ್ಟು ಕಾಯನ್ನೆಲ್ಲ ಹೊರಗೆ ತೆಗೆದಾದ್ಮೇಲೆ ಅದರಲ್ಲಿ ಮದ್ದು ಗುಂಡು ತುಂಬಿ ರಾತ್ರಿ ಹೊತ್ತನ್ನು ಅದನ್ನು ಹಾಕಿ ಎಸಿಸ್ತಾ ಇದ್ದಾರೆ. ಪೂರ್ತಿ ಅವ್ರ ಹಡಗುಗಳೆಲ್ಲ ನಿರ್ನಾಮವಾಗೋಯ್ತಂತೆ. ಹೆದರ್ಕೊಂಡು ಓಡೋಗ್ಬಿಟ್ರು. ಗೇರ್ಸೊಪ್ಪೆಯ ರಾಣಿಯನ್ನು ಯಾರು, ಚೆನ್ನಭೈರಾದೇವಿ ಯಾರು ನೆನಪಿಸ್ತಾರೆ? ಅವರು ಗಜಾನನ ಶರ್ಮಾ ಇತ್ತೀಚೆಗೆ ಪುಸ್ತಕ ಬರೆದ್ರು. ಅಂದರೆ ಒಂದು, ನಾವು ಇತಿಹಾಸವನ್ನು ಬರೆದಿದ್ರೂ ಕೂಡ ಹೇಳೋದಿಲ್ಲ, ಈ ಥರ ಆಗಿದೆ. ಆಮೇಲೆ ಇವತ್ತೂ ಕೂಡ ಅಂಥ ವಿಕೃತ ಮನಸ್ಸುಗಳೇ ಬೇಕಾದಷ್ಟು ಅಧಿಕಾರದಲ್ಲಿ ಕೂತಿರೋದ್ರಿಂದ ಹೇಳೋ ಅಂಥ ಮನಸ್ಸು ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು, ಇರೋದನ್ನು ಹೇಳಬೇಕು ಅನ್ನೋ ಒಂದು ಮನಸ್ಥಿತಿ ಇವತ್ತು ಬಂದಿದೆ ನಮಗೆ. ಇದು ಇವರೆಲ್ಲ ಎಂತೆಂಥವ್ರು ಇಲ್ಲದೇ ಇದ್ದರೆ ಅವ್ರು ಹೇಳ್ತಾರೆ, ಸಂಜಯ್ ಸನ್ಯಾಲು ಅವತ್ತು ಮಾರ್ತಾಂಡ ವರ್ಮ ಏನಾದರೂ ಡಚ್ಚರನ್ನು ಓಡಿಸ್ದೇ ಇದ್ದಿದ್ರೆ, ಅವರನ್ನು ಸೋಲಿಸ್ದೇ ಇದ್ದಿದ್ರೆ, ಪೂರ್ತಿ ಅವ್ರು ಓಡೋಗ್ಬಿಟ್ರು. ನಾವು ಇವತ್ತು ಡಚ್ ಭಾಷೆಯಲ್ಲಿ ಮಾತಾಡ್ತಾ ಇದ್ವಿ, ಇಂಗ್ಲೀಷ್ ಭಾಷೆಯಲ್ಲ ಅಂತ ಹೇಳ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ಅವರು ಪವರ್ಫುಲ್ ಆಗಿದ್ದರು. ಹೌದು, ಆಕ್ರಮಣಶೀಲತೆ ಅದು ಅವರಲ್ಲಿದೆ. ನಮ್ಮಲ್ಲಿ ನೋಡಿ ಇಷ್ಟು ಸಬ್ಮಿಸಿವ್ ಯಾತಕ್ಕಾಗಿದ್ದೀವಿ ಅಂತ ಗೊತ್ತಿಲ್ಲ. ಇವತ್ತಿನ ದಿವಸ ನಾವು ಅದನ್ನು ಹೇಳಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಿರೋದು ಎಷ್ಟೋ ಸಮಾಧಾನಕರ ಅಂತ ಹೇಳ್ಬೋದು. ಇಂಥದ್ದನ್ನೆಲ್ಲ ಎತ್ತಿ ಹೇಳ್ತಾ ಇದ್ದೀವಿ. ಈಗ ಅದನ್ನೇ ಹೇಳಿದ್ದು, ಉತ್ತರದಲ್ಲಿ ಇತಿಹಾಸವನ್ನು ಹೇಳುವಾಗ ದಕ್ಷಿಣದ ಏನೂ ಹೇಳೋದಿಲ್ಲ. ದಕ್ಷಿಣದಲ್ಲಿ ಇತಿಹಾಸವನ್ನು ಹೇಳುವಾಗ ಬರೀ ಡೆಲ್ಲಿ ಸೆಂಟ್ರಿಕ್ ಮುಸಲ್ಮಾನರದ್ದು ಮಾತ್ರ ಹೇಳ್ತಾರೆ, ಅದರ ಹಿಂದೆ ಇದ್ದಂಥದ್ದು ಏನೂ ಹೇಳ್ತಾ ಇಲ್ಲ. ಅದರಿಂದ ಇತಿಹಾಸಕ್ಕೆ ತುಂಬ ಧಕ್ಕೆ ಒದಗಿದೆ. ಇರೋದೇ ಒಂದು, ನೀವು ಹೇಳ್ತಾ ಇರೋದೇ ಒಂದು ಅನ್ನೋದನ್ನು ಇಟ್ಕೊಂಡು ಈಗ ಅದಕ್ಕೆ ಅಲೆಕ್ಸಾಂಡರಿಂದ ಶುರು ಮಾಡ್ತಾರೆ ಇವರು. ಅಲೆಕ್ಸಾಂಡರ್ನ ಆಕ್ರಮಣ ಇದು ನಡೆದಿದ್ದು ಕ್ರಿಸ್ತಪೂರ್ವ 326ರಲ್ಲಿ. ಅಂದರೆ 326ರಲ್ಲಿ ಅಲೆಕ್ಸಾಂಡರ್ ಬಂದ. ಇವನು ಯಾತಕ್ಕೆ ಬಂದ ಅನ್ನೋದಕ್ಕೂ ಒಂದು ಹಿನ್ನೆಲೆ ಇದೆ. ಈಗ ನೋಡಿ, ಪರ್ಷಿಯಾ ಇದೆಯಲ್ಲ, ಪರ್ಷಿಯಾನೇ ನಮ್ಮ ಭಾರತದ ಒಂದು ಎಲ್ಲೆ ಆಗಿತ್ತು. ಆ ಪರ್ಷಿಯಾದವನು ಇವನ ತಂದೆಯ ಕಾಲದಲ್ಲಿ, ಅದಕ್ಕಿಂತ ಸ್ವಲ್ಪ ಹಿಂದೆ, ಆ ಡೇರಿಯಸ್ ಅಂತ ಅವನು ಹೋಗಿ ಗ್ರೀಕನ್ನು ಅಟ್ಯಾಕ್ ಮಾಡಿರ್ತಾನೆ.
ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಸಣ್ಣ ಸಣ್ಣ ರಾಜ್ಯಗಳು. ನಾವು ಕೇಳಿದ್ದೀವಿ ಸ್ಪಾರ್ಟಾ, ಅಥೆನ್ಸ್ ಅಂತ. ನಮ್ಮ ದೇಶದಲ್ಲೂ ಹಾಗೇ ಇತ್ತು. ಎಲ್ಲ ಗಣರಾಜ್ಯಗಳಾಗಿ ಸ್ವತಂತ್ರವಾಗಿ ಬಾಳ್ತಾ ಇದ್ವಿ. ಮಹಾಶೂರರು, ವೀರರು ಎಲ್ಲರೂ ಆಗಿದ್ದರು. ಆದರೆ ಸ್ವತಂತ್ರವಾಗಿರ್ತಿದ್ರು ಅವರವರೇ. ಅಂದರೆ ಅವರು ಮೂರನೇವರು ಬಂದಾಗ ನಾವಿಬ್ಬರು ಒಂದಾಗ್ತಾ ಇರಲಿಲ್ಲ. ಸೇಮ್ ಥಿಂಗ್ ಹ್ಯಾಪನ್ ಟು ಗ್ರೀಸ್. ಅವರೇನು ಮಾಡಿದ್ರು, ಆವಾಗ ಡೇರಿಯಸ್ ಬಂದು ಬಹಳ ಸುಲಭದಲ್ಲಿ ಗ್ರೀಕನ್ನು ವಶಪಡಿಸ್ಕೊಂಡ್ಬಿಡ್ತಾನೆ. ಆಮೇಲೆ ಸ್ವಲ್ಪ ದಿವಸಕ್ಕೆ ಈ ಅಲೆಕ್ಸಾಂಡರ್ ತಂದೆ ಏನು ಮಾಡ್ತಾನೆ, ಓಹೋ ಹೀಗೆ ಇದ್ದರೆ ನಾವು ಯಾವತ್ತೂ ಕೂಡ ಪರಾಧೀನನೇ ಆಗಬೇಕು ಅಂತ ಹೇಳಿಬಿಟ್ಟು ಅವನು ಏನು ಮಾಡ್ತಾನೆ, ನಾವು ಸ್ವತಂತ್ರವಾಗಿದ್ದರೆ ಮೂರನೇ ಶತ್ರುವನ್ನು ನಾವು ಇದು ಮಾಡೋದಕ್ಕಾಗೋದಿಲ್ಲ, ಒಂದು ಸೆಂಟ್ರಲೈಸ್ಡ್ ಪವರ್ ಬೇಕಾಗುತ್ತೆ, ನಾವೆಲ್ಲರೂ ಸೇರಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಶತ್ರುಗಳನ್ನು ಸದೆಬಡಿಬೇಕೇ ಹೊರತು ನಾವೇ ಏನು ವೈಯಕ್ತಿಕವಾಗಿ ಹೋದರೆ ಅವರ ಬಲ ದೊಡ್ಡದು, ನಮ್ಮ ಬಲ ಚಿಕ್ಕದಾಗುತ್ತೆ, ಈ ದೊಡ್ಡದು ಚಿಕ್ಕದು ಹತ್ತಿರ ಬಂದರೆ ಚಿಕ್ಕದೇ ಸೋಲುತ್ತೆ ಅನ್ನೋದನ್ನು ಸತ್ಯವನ್ನು ತಿಳ್ಕೊಂಡ್ಬಿಡ್ತಾನೆ. ಅವನೇನು ಮಾಡ್ತಾನೆ, ಎಲ್ಲ ರಾಜ್ಯಗಳನ್ನೂ ಕೂಡ ಎಲ್ಲ ಸ್ವತಂತ್ರವಾಗಿ ಅವರು ಕೂಡ ತುಂಬ ಬುದ್ಧಿವಂತರು, ಆಮೇಲೆ ಜ್ಞಾನಾಪೇಕ್ಷೆಗಳು ಅವರೆಲ್ಲ ತುಂಬ ಇದ್ರಲ್ಲ. ಗ್ರೀಕದ್ದು ಇವರೆಲ್ಲ ಇದಾರಲ್ಲ ನಮ್ಮ ಫಿಲಾಸಫರ್ಸು, ಪ್ಲೇಟೋ ಆಗಲಿ, ಅರಿಸ್ಟಾಟಲು, ಇವರೆಲ್ಲರೂ ಕೂಡ ತುಂಬ ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ, ಕೊಡುಗೆಯನ್ನು ಕೊಟ್ಟಿದ್ದಾರೆ ಜ್ಞಾನಾಭಿವೃದ್ಧಿಗೆ. ಇವತ್ತು ಯುರೋಪ್ ಬದುಕಿರೋದೇ ಅವರ ಇದ್ರ ಮೇಲೆ. ಹಾಗಾಗಿ ಆ ಫಿಲಿಪ್ಪನ ಮಗ ಅವನು ಬೇಗ ಹೋಗ್ಬಿಡ್ತಾನೆ. ಅಂದರೆ ಪರ್ಷಿಯಾನ ಗೆಲ್ಲಬೇಕಾಗಿತ್ತು. ಪರ್ಷಿಯಾ ಬಂದು ಗ್ರೀಕನ್ನು ಸೋಲಿಸಿದ್ದಾದ ಮೇಲೆ ಒಬ್ಬ ಕ್ಷತ್ರ ಶಕ್ತಿ ಇರೋವಂಥವನಿಗೆ ಒಂದು ಅದಮ್ಯವಾದಂಥ ಆಸೆ ಏನಿರುತ್ತೆ ಅಂತ ಹೇಳಿದ್ರೆ, ನನ್ನನ್ನು ಸೋಲಿಸಿದವನನ್ನು ನಾನು ಸೋಲಿಸ್ಬೇಕು ಅಂತ. ಅದು ಫಿಲಿಪ್ಗೆ ಆಗೋದಿಲ್ಲ. ಆದರೆ ಮಗ ಅವನಿಗಿಂತ ತುಂಬ ಶಕ್ತಿಶಾಲಿಯಾಗಿರ್ತಾನೆ, ಆ ಅಪ್ಪನ ಅಚ್ಚನಲ್ಲೇ ಬೆಳೆದಿರ್ತಾನೆ ಅವನು ಅಲೆಕ್ಸಾಂಡರ್. ಅವನೇನು ಮಾಡ್ತಾನೆ ಅಂದರೆ, ನಾನು ಹೋಗಿ ಸೋಲಿಸ್ತೀನಿ ಅಂತ ಹೋಗ್ತಾನೆ. ಹೋಗಿ ಇದನ್ನು ಪರ್ಷಿಯಾನ ಸೋಲಿಸ್ಬಿಡ್ತಾನೆ. ಪರ್ಷಿಯಾನ ಎಷ್ಟು ಸುಲಭದಲ್ಲಿ ಸೋಲಿಸ್ತಾರೆ ಅಂದರೆ, ಅಲ್ಲಿ ಡೇರಿಯಸ್ಗೆ ಅವನಿಗೇನಾಗಿತ್ತು ಅಂದರೆ, ನಾವು ಗ್ರೀಕನ್ನೇ ಗೆದ್ಬಿಟ್ವಿ ಅಂತ ಹೇಳಿಬಿಟ್ಟು ಭಾಳ ರಿಲ್ಯಾಕ್ಸ್ಡ್ ಆಗಿರ್ತಾರೆ ಅವರು. ಆದರೆ ಅವರಲ್ಲಂಥ ಒಂದು ಶಕ್ತಿನಿರಲ್ಲ. ಇವನೇನು ಮಾಡ್ತಾನೆ, ನವೋತ್ಸಾಹದಿಂದ ಪುಟಿತಾ ಇರುವಂತಹ ಯುವಕರನ್ನೆಲ್ಲ ಸೇರಿಸ್ಕೊಂಡು ಹೊಸ ಹೊಸ ಸೇನೆಯನ್ನು ಸಜ್ಜುಗೊಳಿಸಿ ಒಳ್ಳೆಯ ಅಶ್ವದಳವನ್ನು ಮಾಡಿ ಇವನು ತಗೊಂಡು ಹೋಗಿ ಇದನ್ನು ಆಕ್ರಮಿಸ್ಕೊಂಡ್ಬಿಡ್ತಾನೆ ತುಂಬ ಸುಲಭದಲ್ಲಿ. ಒಂದೆರಡು ಸತಿ ಸೇನೆ ನುಗ್ಸಿದ್ರೆ ಸಾಕು ಪರ್ಷಿಯಾ ಬಿದ್ದೋಗುತ್ತೆ. ಅಂದರೆ ಒಂದು ಸತಿ ಗೆದ್ದಿದ್ದವರು ಸೋತೋಗ್ತಾರೆ. ಇದರಿಂದ ಏನಾಗೋಯ್ತು ಅಂದರೆ, ಅಲೆಕ್ಸಾಂಡರ್ಗೆ ಮತ್ತು ಅವನ ಸೇನೆಗೆ ಭಾಳ ಏನು ಕಾನ್ಫಿಡೆನ್ಸು, ತುಂಬ ಆತ್ಮವಿಶ್ವಾಸ ಅನ್ನೋದು ಉಕ್ಕಿ ಹರಿತಾ ಇರುತ್ತೆ. ಅದರ ಜೊತೆಗೆ ಅವನು ಒಂದು ನೋಡಿ, ಈ ಮಿತ್ತುಗಳನ್ನು ಹೇಗೆ ಪ್ರಚಾರಕ್ಕೆ ಬಿಡ್ತಾರೆ ಅಂತ, ಅವನು ಜ್ಯೂ ದೇವತೆಯ ಮಗ, ಅವನು ಜ್ಯೂ ದೇವತೆಯೇ ಆರಿಸ್ಕೊಂಡಿರುವಂಥ ಒಂದು ಮಹಾಶಕ್ತಿ ಅಂತ. ಅಲ್ಲಿ ಕ್ರೈಸ್ತನ್ನು ಹೇಗೆ ಸನ್ ಆಫ್ ದಿ ಗಾಡ್ ಅಂತ ಹೇಳ್ತಾರೋ, ಇವನಿಗೆ ಕೂಡ ಈ ಥರ ಹೇಳಿ ಅವನು ತುಂಬ ದೈವೀ ಶಕ್ತಿ ಇರುವಂತಹ ಮಹಾಪರಾಕ್ರಮಿ, ಜಗಜ್ಜೇತ ಅಂತ. ಅಲ್ಲಿಂದ ಪರ್ಷಿಯಾಯಿಂದ ಬರುವಾಗ ಸಣ್ಣ ಪುಟ್ಟ ನೋಡಿ ರಾಜ್ಯಗಳನ್ನು ಕೂಡ ಗೆದ್ಕೊಳ್ತಾನೆ. ಅದರಿಂದ ಅವ್ರಿಗೇನು ಬಂದ್ಬಿಡ್ತು ಅಂತ ಹೇಳಿದ್ರೆ, ಇಡೀ ಭಾರತವನ್ನೇ ಗೆದ್ಬಿಡ್ಬೋದು ಅಂತ. ಭಾರತ ಅವಾಗ ಏನಾಗಿತ್ತು, ಇವತ್ತಿನ ಭಾರತ ಅಲ್ಲ, ನಮಗೆಲ್ಲರಿಗೂ ನಮಗೆ ಏನಾಗಿರುತ್ತೆ ತುಂಡು ತುಂಡಲ್ಲ, ಅದರ ಇದು ವಿಸ್ತಾರ ನೋಡಿ. ಬೇರೆ ಬೇರೆ ರಾಜರು ಆಳ್ತಾ ಇದ್ದ ಕಾಲದಲ್ಲೂ ಕೂಡ ಭಾರತ ವಿಸ್ತಾರ ಒಂದೇ ಆಗಿತ್ತು, ಅಖಂಡವಾಗಿತ್ತು. ಎಲ್ಲರೂ ಭಾರತ ಅಂತ ಗುರುತಿಸ್ತಾ ಇದ್ರು. ಈಗ ಅಫ್ಘಾನಿಸ್ತಾನ, ಗಾಂಧಾರ ನೋಡಿ, ಪಾರಿ ಹಿಂದೂ ಕುಶ್ ಪರ್ವತ ಇದೆಯಲ್ಲ, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಕನ್ಯಾಕುಮಾರಿವರೆಗೆ ಇರೋವಂಥದ್ದು ಭಾರತ. ಆದ್ದರಿಂದ ಈ ಬರ್ತಾ 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 ಹ್ರಾಸವಾಗಿದೆ, ಬರ್ತಾ ಬರ್ತಾ ಅದು ಚಿಕ್ಕ ಸೈಜಿಗೆ ಬರ್ತಾ ಇದೆ. ಕಾಲದಲ್ಲಿ ಅದು ಬಿಟ್ಟು ಹೋಯ್ತು. ಅಫ್ಘಾನಿಸ್ತಾನ, ಗಾಂಧಾರ, ಈಗ ರಾಮಾಯಣ ಮಹಾಭಾರತಗಳಲ್ಲಿ ಬರೋಲ್ವೇ, ಕೈಕೆ ಗಾಂಧಾರ ದೇಶದವಳಲ್ವಾ, ಗಾಂಧಾರಿ ಇದರಲ್ಲಂತೂ ಮಹಾಭಾರತದಲ್ಲಂತೂ ಗಾಂಧಾರಿ ಕೇಕೆಯ ದೇಶ ಅಂತ ಹೆಸರಿತ್ತು ಅದಕ್ಕೆ. ಸೊ ಅಫ್ಘಾನಿಸ್ತಾನ ಅಘನಿ ಅಂತ ಹೆಸರು ಬರುತ್ತೆ ಅದಕ್ಕೆ. ಸೊ ಇದನ್ನೆಲ್ಲ ಸಣ್ಣ ಪುಟ್ಟ ರಾಜ್ಯಗಳು, ಅಲ್ಲಿ ಎಲ್ಲ ಭಾರತೀಯರೇ, ಎಲ್ಲರೂ ಕೂಡ ವೈದಿಕ ಇದನ್ನು ಧರ್ಮವನ್ನು ಅವಲಂಬಿಸಿದ್ದಂಥವರು, ಎಲ್ಲ ಸನಾತನ ರಾಜ್ಯಗಳು, ತುಂಬ ಶೂರರು ವೀರರು ಎಲ್ಲರೂ ಆಗಿರ್ತಾಯಿದ್ರು ಇಂಥವರು. ಇವರನ್ನೆಲ್ಲ ಒಂದಷ್ಟು ಸಣ್ಣ ಪುಟ್ಟ ರಾಜ್ಯಗಳನ್ನು ಗೆದ್ಕೊಂಡ್ಬಿಡ್ತಾನೆ. ಆವಾಗ ಏನಾಗುತ್ತೆ ಅವನಿಗೆ ಅಂತ ಹೇಳಿದ್ರೆ, ನಾನು ಏನು ಬೇಕಾದರೂ ಮಾಡಬಹುದು ಅಂತ. ಅವನ ಸೇನೆಗೂ ಕೂಡ ಅದಮ್ಯವಾದಂತಹ ಆತ್ಮವಿಶ್ವಾಸ ಬಂದ್ಬಿಡುತ್ತೆ. ನಡೀರಿ ಹೋಗೋಣ ಅಂತ ಬರ್ತಾರೆ. ಅಲ್ಲಿಂದ ಅನೇಕ ರಾಜ್ಯಗಳನ್ನು ಗೆದ್ಕೊಂಡು ಸಿಂಧು ಹತ್ರ ಬರ್ತಾರೆ. ಸಿಂಧು ಹತ್ರ ಬಂದಾಗ ಅಲ್ಲಿ ಗೊತ್ತೇ ಇದೆ ನಮಗೆ, ತಕ್ಷಶಿಲಾ ಇದೆಲ್ಲ ಇದೆಯಲ್ಲ. ಇವತ್ತು ಪಾಕಿಸ್ತಾನ ಏನಾಗಿದೆ, ಇದು ಆವತ್ತಿನ ಕಾಲದ ನಮ್ಮ ರಾಜ್ಯ, ಇದು ವಾಯುವ್ಯ ಪ್ರಾಂತ್ಯಗಳು ನಮ್ಮ ಭಾರತ ದೇಶದ್ದು. ಅದೇ ತಾನೇ ಪಾಕಿಸ್ತಾನಕ್ಕೆ ಹೋಗಿದ್ದು. ಅದು ಯಾತಕ್ಕೆ ಮುಸಲ್ಮಾನ ಬಾಹುಳ್ಯವನ್ನು ಪಡೀತು, ಅದಕ್ಕೂ ಒಂದು ಕಾರಣ ಇದೆ. ಅಲ್ಲಿ ಬೌದ್ಧರ ಪ್ರಾಬಲ್ಯ ಇದ್ದಿದ್ದರಿಂದ ಬೌದ್ಧರು ಯುದ್ಧವನ್ನು ಕೈ ಬಿಟ್ಟುಬಿಟ್ರು. ಅದರಿಂದ ಟಿಬೆಟ್ ಕೂಡ ಶಾಂತಿ ಅಲ್ಲ, ನಿರ್ವೀರ್ಯತೆ.
ಬುದ್ಧನೇ ಹೇಳ್ತಾ ಇದ್ದ ಸನ್ನದ್ಧರಾಗಿರಬೇಕು ಅಂತ. ಬುದ್ಧ ಯಾವುದೋ ಕಾಲದಲ್ಲಿ ಹೇಳಿದ್ರೆ ಆಮೇಲೆನವ್ರು ಯಾಕೆ ಕೇಳ್ತಾರೆ? ಏನೇನೋ ಬೇಡದೇ ಇರೋವಂಥದ್ದು ಅಂದರೆ ಈ ಇದು ಅಂತ ಹೇಳ್ತಾರೆ, ಪ್ರಾಕ್ಟಿಕ್ಯಾಲಿಟಿ ಅನ್ನೋದಿದೆಯಲ್ಲ, ಅದು ಹೊರಟೋಗುತ್ತೆ ನಿಮಗೆ. ಪ್ರಪಂಚದಲ್ಲಿ ಒಂದು ಪ್ರಾಯೋಗಿಕವಾದಂತಹ ಅಂಶಗಳಿರುತ್ತೆ. ಅಂದರೆ ಪ್ರಯೋಗದಲ್ಲಿ ಅಳವಡಿಸಿದ್ರೆ ಮಾತ್ರ ಅದು ಫಲ ಕೊಡೋದು. ಇಲ್ಲದಿದ್ದರೆ ನೀವು ಚಿಂತನೆಯಲ್ಲಿ ಇಟ್ಕೊಂಡ್ರೆ ಆಗೋದಿಲ್ಲ. ಅಹಿಂಸಾ ಪರಮಾಧರ್ಮ ಒಳ್ಳೆಯದು, ಎಥಿಕ್ಸು. ಆದರೆ ಸೇನಾ ತಂತ್ರದಲ್ಲೆಲ್ಲ ಅದನ್ನು ಬಳಸಬೇಕಾಗಿರುವಂಥದ್ದು. ಶತ್ರುಗಳು ಕತ್ತಿ ಹಿಡಿದು ನಿಮ್ಮ ಮೇಲೆ ಏರು ಬಂದಾಗಲ್ಲ ನೀವು ಅದನ್ನು ಪ್ರಯೋಗಿಸ್ಬೇಕಾಗಿರುವಂಥದ್ದು. ಅಂಥದ್ದೆಲ್ಲ ಮಾಡಿದ್ರು. ಅದರ ಬಗ್ಗೆನೂ ಅವರು ಬರೀತಾರೆ. ಯಾತಕ್ಕೆ ವಾಯವ್ಯ ಪ್ರಾಂತಗಳೆಲ್ಲ ಹೋಯಿತು, ಯಾತಕ್ಕೆ ಪಾಕಿಸ್ತಾನ ಆಯಿತು ಅಂತ ಹೇಳೋದಕ್ಕೆ. ಗಾಂಧಾರ ಎಲ್ಲ ಇವತ್ತು ಅಫ್ಘಾನಿಸ್ತಾನದಲ್ಲಿ ಮುಸಲ್ಮಾನರೇ ಅಲ್ವಾ ಇರೋದು? ಅವರೆಲ್ಲ ಯಾರು? ಅಫ್ಘಾನಿ ಪಠಾಣರು ಅಂತ ಹೇಳ್ತಾರಲ್ವ. ಇಂಥ ದೇಶ ಇರಲಿ. ಹೀಗೆ ಅವನು ಬರ್ತಾ ಇದ್ದಾಗ ಸಿಂಧು ಪ್ರಾಂತಗಳಲ್ಲಿ ತಕ್ಷಶಿಲೆ ಅಲ್ಲಿ ಒಬ್ಬ ಇರ್ತಾನಲ್ಲ ರಾಜ, ಅವನು ಅಂಬಿ ಅಂತ ಇರ್ತಾನೆ. ಅಂಬುಜ ಅಂತ ಅವನ ಹೆಸರು, ಅಂಬಿ ಅಂತ. ಅವನನ್ನು ಸೋಲಿಸ್ಬಿಡ್ತಾನೆ ಅವನು. ಅವನು ಸ್ವತಂತ್ರನಾಗಿದ್ದ. ಆಮೇಲೆ ಇನ್ನೊಬ್ಬ ಪೌರವ ಅಂತ, ಅವನನ್ನು ಕೂಡ ಸೋಲಿಸ್ತಾನೆ. ಆದರೆ ಅವನು ಇರಲಿ ಅನ್ನೋ ರೀತಿಯಕ್ಕೆ ಅದಕ್ಕೆ ಬೇಕಾದಷ್ಟು ಕಥೆಗಳಿದೆ. ನಾನು ಅದನ್ನು ಶಾರ್ಟ್ ಮಾಡ್ತಾಯಿದ್ದೀನಿ. ಇವನನ್ನು ಕೂಡ ತನ್ನ ರಾಜ್ಯದ ಸೀಮೆಗಳನ್ನು ನೋಡ್ಕೊಳ್ಳೋದಕ್ಕೆ ಇರಲಿ ಅಂತ ಅವನನ್ನು ಕೂಡ ಇಟ್ಕೊಂಡಿರ್ತಾನೆ. ಅದ್ರ ಬಗ್ಗೆ ಅವನು ತುಂಬ ಹೃದಯ ವೈಶಾಲ್ಯದಿಂದ ಸೋಲಿಸಿದ್ರು ಕೂಡ ಅವನಿಗೆ ರಾಜ್ಯ ಕೊಟ್ಬಿಟ್ಟ ಅಂತ ಹೇಳ್ತಾರೆ. ಖಂಡಿತ ಅಲ್ಲ. ಅಲೆಕ್ಸಾಂಡರ್ನಂಥ ಒಬ್ಬ ಸೇನಾನಿ, ಒಬ್ಬ ಮಹತ್ವಾಕಾಂಕ್ಷಿ, ಬೇರೆ ದೇಶಗಳನ್ನೆಲ್ಲ ಗೆದ್ದು ತಾನು ಜಗಜ್ಜೇತ ಅಂತ ಅನ್ನಿಸ್ಕೋಬೇಕು ಅಂತ ಇರೋ ಅಂಥವನು ಯಾರು ಕೂಡ ಸೇನಾ ವಿಚಾರದಲ್ಲಿ, ರಾಜ್ಯದ ವಿಚಾರದಲ್ಲಿ ಕ್ಷಾತ್ರ ವೃತ್ತಿಯನ್ನು ಬಿಟ್ಟವರಲ್ಲ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು. ಅಂಥದ್ದೇನಾದರೂ ಮಾಡಿದರೆ ಅದು ಬರೀ ನಮ್ಮ ದೇಶದವ್ರು ಮಾತ್ರ. ಮುಂದೆ ಹೇಳ್ತೀನಿ ಅದನ್ನು. ಹಾಗೆ ಮಾಡಿದ್ರಿಂದಾನೇ ನಾವು ಎಂಥೆಂಥ ಕಂಟಕಗಳನ್ನು ಎದುರಿಸಬೇಕಾಯಿತು, ಎಂಥ ಏನು ಊಹೆಗೂ ನಿಲುಕದಂತಹ ಅಪಾಯಗಳಲ್ಲಿ ಸಿಕ್ಕಾಕೋಬೇಕಾಯಿತು ಅನ್ನೋದನ್ನು ಕೂಡ ಹೇಳ್ತಾರೆ. ಅಲೆಕ್ಸಾಂಡರ್ ಇಸ್ ದಿ ಲಾಸ್ಟ್ ಪರ್ಸನ್ ಟು ಸೇ ದಟ್. ಅದರಿಂದ ಪೌರವನನ್ನು ಅವನು ಕ್ಷಮಿಸಿದ್ದಲ್ಲ, ಅದು ಒಂದು ಉಪಾಯ, ಒಂದು ತಂತ್ರಗಾರಿಕೆ. ಇದು ಬೇರೆ ರಾಜ್ಯ, ದೊಡ್ಡ ಭಾರತಕ್ಕೆ ಮೆಟ್ಟಲು ಇದು. ಇಂಥ ಕಡೆಯಲ್ಲಿ ಅವನದೇ ಒಬ್ಬ ರಾಜ ಇದ್ದರೆ ಹೇಗೆ ಅಂತ ಅವನನ್ನು ತನ್ನ ಅಧೀನನನ್ನಾಗಿ ಮಾಡಿಕೊಂಡು ಅವನಿಗೆ ರಾಜ್ಯವನ್ನು ಹಿಂತಿರುಗಿಸ್ತಾನೆ ಅನ್ನೋದು ಸರಿಯಾದ ರೀತಿ, ಅರ್ಥ ಮಾಡ್ಕೊಳ್ಳುವಂಥ ರೀತಿ.